ನಾವು ಇರುವಂತ ಸೀಸನ್ ಕ್ರಿಸ್ಮಸ್ ಸೀಸನ್ ನಲ್ಲಿ ನಾವಿದ್ದೇವೆ. ಮತ್ತೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಈ ವರ್ಷದ ಅಂತ್ಯ ದಿನಗಳಲ್ಲಿ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಈ ವರ್ಷವೂ ಕೂಡ ಅಂತ್ಯವಾಗ್ಲಿಕ್ಕಿದೆ. ಮತ್ತೊಂದು ವರ್ಷ ದೇವರು ನಮ್ಮ ಜೀವನದಲ್ಲಿ ಅನುಗ್ರಹಿಸ್ಲಿಕ್ಕೆ ಆತನು ಕೃಪೆ ತೋರಿಸ್ತಾ ಇದ್ದಾನೆ. ಅದಕ್ಕಾಗಿ ಈ ಅಂತ್ಯ ದಿನಗಳಲ್ಲಿ ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡುವಂತ ಮಾತುಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಪ್ರಾಮುಖ್ಯವಾಗಿ ನಾನು ಆರಿಸಿಕೊಂಡಿರುವಂತ ವಾಕ್ಯವಾಗ ಶರೀರಧಾರಿಯಾಗಿ ಈ ಲೋಕಕ್ಕೆ ಇಳಿದು ಬಂದಿರುವಂತ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಒಂದು ದೈವತ್ವವನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಆದರೆ ಈಗ ಕ್ರಿಸ್ಮಸ್ ಸೀಸನ್ ಅಲ್ಲಿ ಆತನು ಯಾವ ರೀತಿಯಾಗಿ ಈ ಭೂಲೋಕದಲ್ಲಿ ಜನಿಸಿ ಬಂದನು ಅನ್ನುವಂಥ ವಿಚಾರವು ನಾವು ಈಗಾಗಲೇ ಎಲ್ಲಾ ಸ್ಥಳಗಳಲ್ಲಿ ನಾವು ಕೇಳಿಸಿಕೊಳ್ಳುವಂತ ಒಂದು ವಿಷಯಗಳೇ ಆಗಿದ್ದಾವೆ. ಆದ್ರೆ ಕಳೆದ ಸಾರಿ ನಾವು ಕೂಡ ಒಂದು ಶೀರ್ಷಿಕೆ ಒಂದು ವಿಷಯವನ್ನು ಪ್ರಸ್ತಾಪಿಸಿ ಈ ಕ್ರಿಸ್ಮಸ್ ಸೀಸನ್ ಅಲ್ಲಿ ಇಲ್ಲ ಈ ವರ್ಷದ ಈ ಅಂತ್ಯ ದಿನಗಳಲ್ಲಿ ಈ ಅಂತ್ಯವಾರದಲ್ಲಿ ದೇವರಾತ್ಮನು ನಮ್ಮೊಂದಿಗೆ ಹೇಳುವಂತ ಮಾತುಗಳನ್ನು ಕೇಳಿಸಿಕೊಳ್ತಾ ಬಂದಿದ್ದೇವೆ. ಅದರಲ್ಲಿ ಒಂದು ವಿಷಯ, ದೇವರು ತನ್ನ ಪ್ರವಚನವನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಇಲ್ಲ ತನ್ನ ವಾಕ್ಯವನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಮಾನವರ ಹೃದಯಗಳನ್ನು ಆತನು ಪ್ರೇರೇಪಿಸುತ್ತಾನೆ ಅಂತೇಳಿ ನಾವು ಕೇಳಿಸಿಕೊಂಡಿದ್ದೇವೆ. ಅವರು ಅರಸರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವ್ರು ಸಾಮಾನ್ಯ ಜನರಾಗಿರ್ಬೋದು, ಅವ್ರು ಯಾರೇ ಆಗಿದ್ರು ಕೂಡ ದೇವರು ತನ್ನ ಉದ್ದೇಶವನ್ನು ಇಲ್ಲ ತನ್ನ ಪ್ರವಚನವನ್ನು ತನ್ನ ಚಿತ್ತವನ್ನು ಆತನು ನೆರವೇರಿಸಿಕೊಳ್ಳಬೇಕಂತೇಳಿ ಮಾನವರ ಹೃದಯದಲ್ಲಿ ಆತನು ಪ್ರೇರೇಪಣೆಯನ್ನು ಹುಟ್ಟಿಸ್ತಾನಂತೇಳಿ ನಾವು ಕೇಳಿಸಿಕೊಳ್ಳುತ್ತಾ ಬಂದಿದ್ದೇವೆ. ಇವತ್ತು ಕೂಡ ಅದನ್ನು ಮುಂದುವರೆದ ಭಾಗವಾಗಿ ನಾವು ಆಲೋಚನೆ ಮಾಡ್ತೇವೆ. ಆದರೆ ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಇಳಿದು ಬಂದಾಗ ಆ ಶರೀರದಲ್ಲಿ ಕಂಡು ಬಂದಂತ ದೈವತ್ವವನ್ನು ಕೂಡ ನಾವು ಆಲೋಚನೆ ಮಾಡ್ತೇವೆ. ಪ್ರೇರೆ, ಆತನು ಮರೆಯಾಗಿರುವಂತ ದೇವರಲ್ಲ, ಗುಪ್ತವಾಗಿರುವಂತ ದೇವರಲ್ಲ, ಯಾರಿಗೂ ಕೂಡ ಕಾಣಿಸ್ಕೊಳ್ಳಬಾರದಂತೇಳಿ ರಹಸ್ಯವಾಗಿರುವಂತ ದೇವರಲ್ಲ. ಆತನು ಪ್ರಾರಂಭದಿಂದಲೂ ಕೂಡ ಸೃಷ್ಟಿಯ ಪ್ರಾರಂಭದಿಂದಲೂ ಕೂಡ ಆತನು ಜನರಿಗೆ ಪ್ರಕಟಿಸಿಕೊಳ್ಳುತ್ತಾ ಬಂದಂತ ದೇವರಾಗಿದ್ದಾನೆ. ನಾನೇ ದೇವರಾಗಿದ್ದೇನೆ, ನಾನು ಹೊರತು ಬೇರೆ ದೇವರಿಲ್ಲ ಅಂತೇಳಿ ತನ್ನ ದೈವತ್ವವನ್ನು ಈ ಸೃಷ್ಟಿಯ ಮೂಲಕವಾಗಿ ಆತನ ಅದ್ಭುತವಾದಂತ ಗುಣಲಕ್ಷಣಗಳನ್ನು ಆತನು ಪ್ರಕಟಿಸಿಕೊಳ್ಳುತ್ತಾ ಬರ್ತಾ ಇದ್ದಾನೆ. ಆತನ ಕುರಿತಾಗಿ ಅನೇಕ ವಿಷಯ ಸಾಕ್ಷಿ ಕೊಡ್ತಾ ಬಂದಿದ್ದಾನೆ. ಅದಕ್ಕಾಗಿ ದೇವರು ಯಾರಿಗೂ ಕೂಡ ಮರೆ ಮಾಡುವಂತ ದೇವರಲ್ಲ, ಎಲ್ಲರಿಗೂ ಆತನು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವಂತ ದೇವರಾಗಿದ್ದಾನೆ. ಕೆಲವರು ಅನ್ಮಿಟ್ ನಲ್ಲಿ ಇದಾರನ್ನ ಮೀಟ್ ಮಾಡ್ರಿ, ದಯವಿಟ್ಟು ಎಲ್ಲರೂ ಕೂಡ ಮೀಟ್ ಮಾಡ್ಕೊಳ್ರಿ. ಓಕೆ, ದೇವರು ತನ್ನ ಬಗ್ಗೆ ತನ್ನ ದೈವತ್ವದ ಬಗ್ಗೆ ಆತನು ಪ್ರಕಟಿಸಿಕೊಳ್ಳುವಂತ ದೇವರಾಗಿದ್ದಾನಂತೇಳಿ ನಾವು ಪ್ರಾರಂಭದಿಂದಲೂ ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 44ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಮಾತಿದೆ. ಯೆಶಾಯನ ಪ್ರವಾದನ ಗ್ರಂಥ 44ನೇ ಅಧ್ಯಾಯ 7ನೇ ವಚನದಲ್ಲಿ, ನಾನು ಪುರಾತನದವರನ್ನು ಸೃಷ್ಟಿಸಿದಂದಿನಿಂದ ನನ್ನ ಹಾಗೆ ಯಾರು ಪ್ರಕಟಿಸಿಕೊಂಡಿದ್ದಾರೆ? ಅಂದ್ರೆ ಸೃಷ್ಟಿಯ ಪ್ರಾರಂಭದಿಂದಲೂ ಪುರಾತನದವರನ್ನು ಸೃಷ್ಟಿಸಿದ ಅಂದಿನಿಂದ ನನ್ನ ಹಾಗೆ ಪ್ರಕಟಿಸಿಕೊಂಡವರು ಯಾರಿದ್ದಾರೆ? ಅಂತವರಿದ್ದರೆ ನನ್ನ ಎದುರಿಗೆ ಹೇಳಿ ಸ್ಥಾಪಿಸಲಿ, ಇಲ್ಲವೇ ಮುಂದಿನವುಗಳನ್ನು ಈಗ ತಿಳಿಸಲಿ, ಭವಿಷ್ಯತ್ಗಳನ್ನು ಹೇಳಲಿ ಅಂತೆ. ಈ ವಚನ ಭಾಗದಲ್ಲಿ ದೇವರು ಪ್ರಾರಂಭದಿಂದಲೂ ಪುರಾತನದವರನ್ನು ಸೃಷ್ಟಿಸಿದ ಆ ಸೃಷ್ಟಿ ಪ್ರಾರಂಭದಿಂದಲೂ ಕೂಡ ದೇವರೇನಾಗಿದ್ದಾನೆ? ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವಂತ ದೇವರಾಗಿದ್ದಾನೆ. ತನ್ನ ಬಗ್ಗೆ ತನ್ನ ಒಂದು ಅಸ್ತಿತ್ವವನ್ನು, ತನ್ನ ಅದ್ಭುತವಾದಂತ ಗುಣಲಕ್ಷಣಗಳನ್ನು ಆತನು ಪ್ರಕಟಿಸಿಕೊಳ್ಳುತ್ತಾ ಬಂದಿದ್ದಾನೆ. ಆದ್ರೆ ಎಂತವರಿಗೆ ಆತನು ಪ್ರಕಟಿಸಿಕೊಳ್ಳುತ್ತಾನೆ ಅಂತ ನಾವು ನೋಡ್ಬೇಕಾದ್ರೆ, ಎಂತವರ ಸಂಗಡ ಆತನು ವಾಸ ಮಾಡುತ್ತಾನೆ, ಎಂತವರಿಗೆ ಆತನು ಪ್ರಕಟಿಸಿಕೊಳ್ಳುತ್ತಾನೆ ಅಂತ ನಾವು ಗಮನಿಸುವಾಗ ಒಂದು ಮಾತನ್ನ ಓದಿಕೊಳ್ಳೋಣ. ಅದೇ ಯೆಶಾಯನ ಪ್ರವಾದನ ಗ್ರಂಥ 57ನೇ ಅಧ್ಯಾಯ. ಆತನು ಪ್ರಕಟಿಸಿಕೊಳ್ಳುತ್ತಾನೆ, ಆದ್ರೆ ಎಂತವರಿಗೆ ಆತನು ಪ್ರಕಟಿಸಿಕೊಳ್ಳುತ್ತಾನೆ ಅಂತ ಹೇಳಿ ನಾವು ಗಮನಿಸುವಾಗ
ಯೆಶಾಯನ ಪ್ರವಾದನ ಗ್ರಂಥ 57ನೇ ಅಧ್ಯಾಯ 15ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. 15ನೇ ವಚನ. ಸದಮಲೆನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಈಗನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ಮನದೊಂದಿಗೂ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ನೋಡ್ರಿ, ಆತನು ಪುರಾತನ ಕಾಲದಿಂದ ಆತನು ಪ್ರಕಟಿಸಿಕೊಳ್ಳುತ್ತಾ ಬಂದಿದ್ದಾನೆ. ಆದ್ರೆ ಯಾರಿಗೆ ಪ್ರಕಟಿಸಿಕೊಳ್ಳುತ್ತಾನೆ, ಯಾರೊಂದಿಗೆ ಇದ್ದುಕೊಂಡು ತನ್ನ ಕಾರ್ಯಗಳನ್ನು ಆತ ನಡೆಸ್ತಾನೆ ಅಂತ ನಾವು ನೋಡ್ಬೇಕಾದ್ರೆ, ಇಲ್ಲಿ ಸದಮನೆನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವಂತ ದೇವರು, ಆ ಮಹೋನ್ನತನು, ಆ ಸರ್ವೋನ್ನತನು ಯಾರಿಗೂ ಪ್ರಕಟಿಸಿಕೊಳ್ಳುತ್ತಾನೆ, ಯಾರೊಂದಿಗೆ ಇರ್ಲಿಕ್ಕೆ ಆತನು ಇಷ್ಟಪಡ್ತಾನಂತೆ ನಾವು ನೋಡ್ಬೇಕಾದ್ರೆ, ಆತನು ಜಜ್ಜಿ ಹೋದ ಮನನೊಂದಿಗೆ ಇದ್ದುಕೊಂಡು, ಯಾರ ಮನಸ್ಸು ಜಜ್ಜಿ ಹೋಗಿದೆಯೋ, ಯಾರು ಜಜ್ಜಲ್ಪಟ್ಟಂತ ಮನಸ್ಸುಳ್ಳವರಾಗಿದ್ದಾರೋ, ಯಾರು ದೀನರಾಗಿ ತಮ್ಮನ್ನು ತಾವು ತಗ್ಗಿಸಿಕೊಂಡು ಹೆಚ್ಚಿಸಿಕೊಳ್ಳದೆ ಗರ್ವಿಸದೆ ತಮ್ಮನ್ನು ತಾವು ತಗ್ಗಿಸಿಕೊಂಡಿದ್ದಾರೋ ಅಂತವರೊಂದಿಗೆ ಆತನಿರುವಂತ ದೇವರು, ಅಂತವರ ಮನಸ್ಸನ್ನು ಆತನು ಉಜ್ಜೀವಿಸುವಂತ ದೇವರಾಗಿದ್ದಾನಂತೇಳಿ ಈ ವಚನ ಭಾಗದಲ್ಲಿ ನಾವು ಗಮನಿಸಿದ್ವಿ. 2 ವಚನಗಳು ನಾವು ಓದಿದ್ದೇವೆ. ದೇವರು ಪ್ರಕಟಿಸಿಕೊಳ್ಳುತ್ತಾನೆ. ಎಲ್ಲಿಂದ? ಪುರಾತನ ಕಾಲದಿಂದ ಆತನು ಪ್ರಕಟಿಸಿಕೊಳ್ಳುವಂತ ದೇವರಾಗಿದ್ದಾನೆ. ಯಾರಿಗೂ ಪ್ರಕಟಿಸಿಕೊಳ್ಳುತ್ತಾನೆ, ಯಾರೊಂದಿಗೆ ಆತನು ಪ್ರಕಟಿಸಿಕೊಳ್ಳುತ್ತಾನಂದ್ರೆ, ಯಾರು ದೀನರಾಗಿ ಜಜ್ಜಲ್ಪಟ್ಟಂತ ಮನಸ್ಸು ಉಳ್ಳವರಾಗಿ, ಮುರಿಯಲ್ಪಟ್ಟಂತ ಮನಸ್ಸು ಉಳ್ಳವರಾಗಿ ತಮ್ಮನ್ನು ತಾವು ತಗ್ಗಿಸಿಕೊಳ್ಳುತ್ತಾರೋ ಅಂತವರಿಗೆ ಆತನು ಪ್ರಕಟಿಸಿಕೊಳ್ಳುತ್ತಾನಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸಿದ್ದೇವೆ. ನಾವು ಇಬ್ರಿ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಕೂಡ ಪುರಾತನ ಕಾಲದಲ್ಲಿ ದೇವರು ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ತನ್ನ ಮಗನ ಮುಖಾಂತರವಾಗಿ ಮಾತಾಡಿದ್ದಾನೆ. ಪುರಾತನ ಕಾಲದಲ್ಲಿ ಭಾಗವಾಗಿ ದರ್ಶನಗಳ ಮೂಲಕವಾಗಿ, ಕನಸುಗಳ ಮೂಲಕವಾಗಿ, ಆತನು ಭಾಗವಾಗಿ ಪ್ರವಾದಿಗಳ ಮೂಲಕವಾಗಿ ಆತನು ಮಾತಾಡಿದ್ದಾನೆ, ತನ್ನ ತಾನು ಪ್ರಕಟಿಸಿಕೊಂಡಿದ್ದಾನೆ. ಆದ್ರೆ ಈ ಅಂತ್ಯ ದಿನಗಳಲ್ಲಿ ತನ್ನ ಮಗ ಅಂದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತರ ಮುಖಾಂತರ ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾನೆ. ನಾವು ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಓದ್ತಿವೆ, ಆತನು ಅದೃಶ್ಯನಾದಂತ ದೇವರ ಪ್ರತಿರೂಪನು, ಅದೃಶ್ಯನಾದಂತ ದೇವರ ಪ್ರತಿರೂಪರಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ, ಅಂದ್ರೆ ತನ್ನ ಮಗನ ಮೂಲಕವಾಗಿ ಈ ಭೂಲೋಕದಲ್ಲಿ ಆತನು ಪ್ರಕಟಿಸಿಕೊಂಡಿರುವಂತದ್ದು ವಾಕ್ಯದಲ್ಲಿ ಗಮನಿಸುವಂತ ವಿಷಯ. ಅದು ನಾನೀಗ ವಿಷಯಕ್ಕೆ ಬರ್ತೇನೆ. ಯೇಸು ಸ್ವಾಮಿ ಶರೀರಧಾರಿಯಾಗಿ ಈ ಭೂಲೋಕಕ್ಕಿಳಿದು ಬರುವಾಗ ಆತನು ಯಾರಿಗೂ ಪ್ರಕಟಿಸಿಕೊಂಡನು ಅಂತ ನಾವು ಗಮನಿಸುವಾಗ, ಮೊದಲು ಮರಿಯಲೆಗೆ ಪ್ರಕಟಿಸಿಕೊಳ್ಳುತ್ತಾನೆ, ಆಮೇಲೆ ಯೋಸೇಫರಿಗೆ ಪ್ರಕಟಿಸಿಕೊಳ್ಳುತ್ತಾನೆ, ಆಮೇಲೆ ಕುರುಬರಿಗೆ ಪ್ರಕಟಿಸಿಕೊಳ್ಳುತ್ತಾನೆ, ಆಮೇಲೆ ಜೋಯಿಷರಿಗೆ ಪ್ರಕಟಿಸಿಕೊಳ್ಳುತ್ತಾನೆ, ಆಮೇಲೆ ಸಿಮಿಯೋನಿಗೆ ಪ್ರಕಟಿಸಿಕೊಳ್ಳುತ್ತಾನೆ, ಹನ್ನಲೆಗೆ ಪ್ರಕಟಿಸಿಕೊಳ್ಳುತ್ತಾನೆ. ನೋಡಿ, ಇವರೆಲ್ಲರ ನಾವು ಗಮನಿಸುವಾಗ ಇವರೆಲ್ಲರೂ ಕೂಡ ದೀನರಾಗಿ ತಮ್ಮನ್ನು ತಾವು ತಗ್ಗಿಸಿಕೊಂಡು ಕರ್ತನೆಗೆ ಸಮರ್ಪಿಸಿಕೊಂಡವರು. ಮರಿಯಲಾಗಿರ್ಬೋದು, ಯೋಸೆಫ್ನಾಗಿರ್ಬೋದು, ಕುರುಬರಾಗಿರ್ಬೋದು, ಜೋಯಿಸ್ರಾಗಿರ್ಬೋದು, ಸಿಮಿಯೋನ್ ಆಗಿರ್ಬೋದು, ಹನ್ನಲಾಗಿರ್ಬೋದು. ಅಂದ್ರೆ ಇವರು ದೀನರಾಗಿ ಕರ್ತನ ಬರೋನಕ್ಕಾಗಿ, ಕರ್ತನ ಒಂದು ಮೆಸ್ಸೈನ ಬರೋನಕ್ಕಾಗಿ ಅವರು ಎದುರು ನೋಡುವಂತವರು ಮತ್ತು ದೀನರಾಗಿ ತಗ್ಗಿಸಿಕೊಂಡವರು. ಆದ್ರಿಂದ ಯೇಸು ಸ್ವಾಮಿ ಶರೀರಧಾರಿಯಾಗಿ ಭೂಲೋಕಕ್ಕೆ ಬರುವಂತಹ ಪ್ರಾರಂಭದ ದಿನಗಳಲ್ಲಿ ಆತನು ಮರಿಯಲೆಗೆ, ಯೋಸೆಫನಿಗೆ, ಕುರುಬರಿಗೆ ಆತನು ಪ್ರಕಟಿಸಿಕೊಂಡಿರುವಂತದ್ದು ನಾವು ಲೂಕನ ಬರೆದ ಸುವಾರ್ತೆಯಲ್ಲಿ ಮತ್ತು ಮತ್ತೇನ ಬರೆದ ಸುವಾರ್ತೆಯಲ್ಲಿ ಕೂಡ ಆ ವಿಷಯಗಳನ್ನು ನಾವು ಕೇಳಿಸಿಕೊಳ್ತೇವೆ. ಆದ್ರೆ ಇವತ್ತು ನನ್ನ ವಿಷಯ ಏನಂತಂದ್ರೆ, ದೇವರು ಯಾರಿಗೆ ತನ್ನಂತಾನು ಪ್ರಕಟಿಸಿಕೊಳ್ಳುತ್ತಾನೆ ಅಂತ ಗಮನಿಸುವಾಗ ಯಾರು ಆತನಿಗೆ ಇಷ್ಟರಾಗಿದ್ದಾರೋ, ಇಲ್ಲ ಯಾರು ಆತನಲ್ಲಿ ತಗ್ಗಿಸಿಕೊಂಡಿದ್ದಾರೋ, ಇಲ್ಲ ಯಾರು ಆತನಲ್ಲಿ ಆಸಕ್ತಿ ಉಳ್ಳವರಾಗಿದ್ದಾರೋ ಅಂತವರಿಗೆ ಆತನು ಪ್ರಕಟಿಸಿಕೊಳ್ಳುವಂತ ದೇವರಾಗಿದ್ದಾನೆ. ನಾವು ಯೇಸು ಸ್ವಾಮಿ ಹುಟ್ಟಿದಾಗ ಅಲ್ಲಿ ಅನೇಕ ಜನರು, ಮಹಾಯಾಜಕರು, ದೊಡ್ಡ ದೊಡ್ಡ ಭಕ್ತರು, ತುಂಬಾ ಜನರು ಇದ್ದರು. ಆದ್ರೆ ಅವ್ರು ಯಾರಿಗೂ ಕೂಡ ಪ್ರಕಟಿಸಿಕೊಂಡಿಲ್ಲ ಆತ. ಒಂದ್ ವೇಳೆ ಹೇರೋದನಿಗೆ ಜೋಯಿಸರು ಹೇಳಿದಾಗ ಅವ್ರು ಏನ್ ಮಾಡಿದ್ರು, ಪ್ರತಿಸ್ಪಂದನೆ ಏನು, ಆತನ ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ. ಜೋಯಿಸರು ಬಂದು ಹೇರೋದನಿಗೆ ತಿಳಿಸಿದಾಗ ಯೆಹೂದ್ಯರ ಅರಸನ ಎಲ್ಲಿ ಹುಟ್ಟಿದ್ದಾನಂತೆ. ಅವ್ರು ಏನ್ ಮಾಡ್ತಾರೆ, ಆ ಯೇಸು ಸ್ವಾಮಿನ ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪ್ರತಿಸ್ಪಂದನೆ, ತಗ್ಗಿಸುವಿಕೆ,
ಆರಾಧನೆ ಭಾವನ ಮತ್ತು ಭಕ್ತಿಯ ಭಾವನ ಅವರಲ್ಲಿ ಇರ್ಲಿಲ್ಲ. ಅದಕ್ಕಾಗಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ದೇವರು ಯಾರಿಗೆ ಪ್ರಕಟಿಸಿಕೊಳ್ಳುತ್ತಾನೆ, ಇಲ್ಲ ಯಾರೊಂದಿಗೆ ಇರ್ತಾನೆ ಅಂತ ನಾವು ಗಮನಿಸುವಾಗ, ಶರೀರಧಾರಿಯಾದಂತ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಆತನಿಗೆ ಯಾರು ಇಷ್ಟರಾಗಿದ್ದಾರೋ, ಇಲ್ಲ ಆತನಲ್ಲಿ ಯಾರು ಆಸಕ್ತಿ ಉಳ್ಳವರಾಗಿದ್ದಾರೋ, ಇಲ್ಲ ಯಾರು ಆತನಲ್ಲಿ ತಗ್ಗಿಸಿಕೊಂಡು ಜೀವಿಸ್ತಾ ಇದ್ದಾರೋ ಅಂತವರಿಗೆ ಆತನು ತನ್ನ ಬಗ್ಗೆಯೂ, ತನ್ನ ಸತ್ಯದ ಬಗ್ಗೆಯೂ, ತನ್ನ ಕಾರ್ಯದ ಬಗ್ಗೆಯೂ ಆತನು ಪ್ರಕಟಿಸಿಕೊಳ್ಳುವಂತ ದೇವರಾಗಿದ್ದಾನಂತೇಳಿ ನಾವು ವಾಕ್ಯದಲ್ಲಿ ಗಮನಿಸಿ. ಕಳೆದ ಸಾರಿ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ ನಾವು ಪ್ರಾರಂಭಿಸಿ ಅದರಲ್ಲಿ ಮೊದಲನೇ ವಿಷಯ ನಾವು ಕೇಳಿಸಿಕೊಂಡಿದ್ದೇವೆ. ದೇವರು ತನ್ನ ಪ್ರವಚನವನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಅರಸರ ಹೃದಯಗಳನ್ನು ಪ್ರೇರೇಪಿಸ್ತಾನೆ ಅಂತೆ. ಆದ್ರೆ ಇವತ್ತು ಎರಡನೇ ಒಂದು ವಿಷಯ, ಪ್ರೇರೇಪಿಸಲ್ಪಟ್ಟಂತವರ ಪ್ರವರ್ತನೆ ಯಾವ ರೀತಿಯಾಗಿರ್ಬೇಕು, ಯಾರಿಗೆ ಆತನು ಪ್ರಕಟಿಸಿಕೊಳ್ಳುತ್ತಾನೆ, ಅವ್ರು ಎಂತವರಾಗಿದ್ದಾರೆ, ಎಂತವರಿಗೆ ಆತನು ಪ್ರಕಟಿಸಿಕೊಳ್ಳುತ್ತಾನೆ ಅಂತೇಳಿ ಒಂದು ಮಾತು ನಾವು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನ, 8ನೇ ವಚನ ನಾವು ಓದಬೇಕು. 8ನೇ ವಚನದಿಂದ 20ನೇ ವಚನವರೆಗೂ ಆ ಕುರುಬರ ಒಂದು ಬಿಹೇವಿಯರ್, ಅವರ ಪ್ರವರ್ತನೆ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ ಒಂದೊಂದು ವಚನವಾಗಿ. ಅದರ 14ನೇ ವಚನ ನಾವು ಓದ್ಕೊಳ್ಳೋಣ. 14ನೇ ವಚನ, ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. ಮತ್ತೊಂದು ಭಾಷೆಯಲ್ಲಿ ಹೇಗಿದೆ ಅಂದ್ರೆ, ಆತನಿಗೆ ಇಷ್ಟವಾದಂತ ಜನರಿಗೆ, ಯಾರು ಆತನಿಗೆ ಇಷ್ಟವುಳ್ಳವರಾಗಿದ್ದಾರೋ ಅಂತವರಿಗೆ ಆತನ ಸಮಾಧಾನವನ್ನು ಒದಗಿಸಿಕೊಡುವಂಥದ್ದೇ, ಅವರಿಗೆ ಒಲಿಯುತ್ತಾನೆ. ಅವರಿಗೆ ದೇವರೇನ್ ಮಾಡ್ತಾನೆ, ತನ್ನಂತನ ಪ್ರಕಟಿಸಿಕೊಳ್ಳುತ್ತಾನೆ. ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ಅಂತ ಕನ್ನಡ ಭಾಷೆಯಲ್ಲಿದೆ. ಈ ಸಮಾಧಾನ ಅನ್ನುವಂಥ ಪದದಲ್ಲಿ ಅದೇ ಸ್ಥಳದಲ್ಲಿ ಮತ್ತೊಂದು ತರ್ಜುಮದಲ್ಲಿ ಏನಿದೆ ಅಂದ್ರೆ, ಆತನಿಗೆ ಇಷ್ಟವುಳ್ಳಂತ ಜನರಿಗೆ ಆತನು ಒಲಿಯುತ್ತಾನೆ. ಯಾರು ಆತನಿಗೆ ಇಷ್ಟವುಳ್ಳವರಾಗಿದ್ದಾರೋ, ಯಾರು ಆತನ ದೃಷ್ಟಿಯಲ್ಲಿ ತಮ್ಮನ್ನು ತಾವು ತಗ್ಗಿಸಿಕೊಂಡಿದ್ದಾರೋ, ದೀನರಾಗಿ ಮನಮುರಿದವರಾಗಿ ಜೀವಿಸ್ತಾ ಇದ್ದಾರೋ ಅಂತವರಿಗೆ ಆತನು ಒಲಿಯುತ್ತಾನೆ ಅಂತೇಳಿ ವಾಕ್ಯ ಭಾಗದಲ್ಲಿ ಗಮನಿಸ್ತಾರೆ. ಅದಕ್ಕಾಗಿ ನೋಡಿ, ಇನ್ನೊಂದು ಮಾತು ಅದಕ್ಕೆ ಸಹಾಯಕರವಾಗಿ ಮತ್ತೇನೆ ಬರೆಸುವಾರ್ತೆ 11ನೇ ಅಧ್ಯಾಯದಲ್ಲಿ ಒಂದು ಮಾತು ಓದ್ಕೊಂಡು ನಾನು ಈ ವಿಷಯಕ್ಕೆ ಬರ್ತೇನೆ. 11ನೇ ಅಧ್ಯಾಯ ಮತ್ತೇನೆ ಬರೆಸುವಾರ್ತೆ 11ನೇ ಅಧ್ಯಾಯ 25ನೇ ವಚನವನ್ನು ನಾವು ಓದ್ಕೊಳ್ಳೋಣ. 11:25. ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದ್ರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆ ಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಇಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನಿರುವಂತ ಮಾತು, ತಂದೆಯೇ, ನೀನು ಭೂ ಪರಲೋಕಗಳ ಒಡೆಯನು, ಆದ್ರೆ ನೀನು ಜ್ಞಾನಿಗಳಿಗೂ ಮತ್ತು ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆ ಮಾಡಿ, ಅಂದ್ರೆ ದೇವರ ವಿಷಯವಾದಂತ ಸಂಗತಿಗಳು, ಆ ದೈವ ಸತ್ಯವನ್ನು ಇವರಿಗೆ ಮರೆ ಮಾಡಿ, ಯಾರಿಗೆ? ಬಾಲಕರಿಗೆ ಪ್ರಕಟ ಮಾಡಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಮ್ಮ ವಿಷಯ ಏನಂತಂದ್ರೆ, ದೇವರು ಯಾರಿಗೆ ಪ್ರಕಟಿಸಿಕೊಳ್ಳುತ್ತಾನೆ, ಯಾರು ದೀನರಾಗಿ ಇಲ್ಲ ದೇವರಿಗೆ ಇಷ್ಟರಾಗಿ ತಮ್ಮನ್ನು ತಾವು ತಗ್ಗಿಸಿಕೊಂಡು ಪ್ರವರ್ತನೆಯಲ್ಲಿ ಪ್ರಾಮಾಣಿಕರಾಗಿರ್ತಾರೋ ಅಂತವರಿಗೆ ಆತನ ಪ್ರಕಟಿಸಿಕೊಡ್ತಾನೆ. ಈ ಭೌತಿಕವಾದಂತ ಸ್ಟೇಟಸ್ ಆತ ನೋಡುವುದಿಲ್ಲ, ಈ ಭೌತಿಕವಾದಂತ ಸ್ಥಾನಮಾನಗಳನ್ನು ಆತ ನೋಡುವುದಿಲ್ಲ. ಮನಸ್ಸನ್ನು ಮುರಿಯಲ್ಪಟ್ಟಂತ ಮನಸ್ಸು, ಜಜ್ಜಲ್ಪಟ್ಟಂತ ಮನಸ್ಸು, ಪ್ರವರ್ತನೆಯಲ್ಲಿ ಪ್ರಾಮಾಣಿಕರಾಗಿ ಯಾರು ಜೀವಿಸ್ತಾ ಇರ್ತಾರೋ ಅಂತವರಿಗೆ ಆತನು ಪ್ರಕಟಿಸಿಕೊಳ್ಳುತ್ತಾನಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಮೊದಲನೇ ವಿಷಯ, ಆತನು ಪ್ರೇರೇಪಿಸುತ್ತಾನೆ ತನ್ನ ಕಾರ್ಯವನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ. ಮತ್ತೆ ಯಾರಿಗೆ ಪ್ರಕಟಿಸಿಕೊಳ್ಳುತ್ತಾನೆ? ಪ್ರವರ್ತನೆಯಲ್ಲಿ ಪ್ರಾಮಾಣಿಕರಾಗಿರುವಂತವರಿಗೆ ಆತನು ಪ್ರಕಟಿಸಿಕೊಳ್ಳುವುದು. ಎಲ್ಲರಿಗೂ ಪ್ರಕಟಿಸಿಕೊಳ್ಳುವುದಿಲ್ಲ ಪ್ರಿಯರೇ. ಜ್ಞಾನಿಗಳಿದ್ದಾರೆ, ಬುದ್ಧಿವಂತರಿದ್ದಾರೆ, ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ, ಇನ್ನು ಅನೇಕ ಜನರು ಈ ಹೆಸರುವಾಸಿಯಾದಂತ ಗಣ್ಯ ವ್ಯಕ್ತಿಗಳಿದ್ದಾರೆ. ಆದ್ರೆ ಅಂತವರಿಗೆ ಪ್ರಕಟಿಸಿಕೊಳ್ಳಿದ ಬಾಲಕರಿಗೆ, ಅಂದ್ರೆ ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವವರಿಗೆ ಆತನು ಪ್ರಕಟಿಸಿಕೊಂಡಿದ್ದಾನೆ. ಶರೀರಧಾರಿಯಾಗಿ ಬಂದಂತ ಯೇಸು ಸ್ವಾಮಿ ಕೂಡ ಮರಿಯಲಿಗೂ, ಯೋಸೇಫನಿಗೂ, ಕುರುಬರಿಗೂ, ಜೋಯಿಷರಿಗೂ, ಸಿಮಿಯೋನಿಗೂ, ಹಣ್ಣಲಿಗೂ ಪ್ರಕಟಿಸಿಕೊಂಡಿದ್ದಾನೆ. ಆ ಸಮಯದಲ್ಲಿ ಆತನು ಹುಟ್ಟಿರುವಂತಹ ದಿನಗಳಲ್ಲಿ ಆತನು ಪ್ರಕಟಿಸಿಕೊಂಡಿದ್ದ. ಅದಕ್ಕಾಗಿ ಪ್ರೇರೆ, ಇವತ್ತು ನಾವು ಗಮನಿಸುವಂಥದ್ದು, ದೇವರು ಯಾರಿಗೂ ಪ್ರಕಟಿಸಿಕೊಳ್ಳುತ್ತಾನೆ ಅಂದ್ರೆ
ಪ್ರವರ್ತನೆಯಲ್ಲಿ ಪ್ರಾಮಾಣಿಕರಾಗಿರುವಂತ ಜನರಿಗೆ ಆತನು ತನ್ನ ಬಗ್ಗೆ ಪ್ರಕಟಣೆ ಕೊಡ್ತಾನೆ, ತನ್ನ ಕಾರ್ಯಗಳ ಬಗ್ಗೆ ಆತನು ಪ್ರಕಟಿಸಿಕೊಳ್ಳುತ್ತಾನಂತೇಳಿ ದೇವರ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಇಲ್ಲಿ ಈ ವಚನ ಭಾಗದಲ್ಲಿ 2ನೇ ಅಧ್ಯಾಯ 8ರಿಂದ 20 ವಚನಗಳಲ್ಲಿ ಇಲ್ಲಿ ಕುರುಬರಿಗೆ ದೇವರು ಪ್ರಕಟಿಸಿಕೊಂಡಿದ್ದಾನೆ. ಕುರುಬರಿಗೆ ದೇವರು ತನ್ನ ಪ್ರಕಟಣೆ, ದಾವೀದನ ಊರಿನಲ್ಲಿ ರಕ್ಷಕನು ಹುಟ್ಟಿದ್ದಾನೆ, ಮಹಾ ಸಂತೋಷ ಶುಭ ವರ್ತಮಾನವು ನಿಮಗೆ ತಿಳಿಸ್ತೇನೆ, ನಿಮ್ಮ ರಕ್ಷಕನು ಹುಟ್ಟಿದ್ದಾನೆ ಅಂತೇಳಿ ಆ ಸಂತೋಷಕರವಂತ ಸಮಾಧಾನ, ಆ ಶುಭ ಸಮಾಚಾರ ಯಾರಿಗೂ ಮೊದಲು ತಿಳಿಸಿದ್ದಾನೆ? ಕುರುಬರಿಗೆ ತಿಳಿಸಿದ್ದಾನೆ. ಆದ್ರೆ ಈ ಕುರುಬರಿಗೆ ಇಂಥ ದೈವಿಕವಾದಂತ ಪ್ರಕಟಣೆಯನ್ನು ತಿಳಿಸಲಿಕ್ಕೆ ಅವರು ಎಂತವರಾಗಿದ್ದರು, ಅವ್ರ ಕ್ಯಾರೆಕ್ಟರ್ ಏನು, ಅವರ ಪ್ರವರ್ತನೆ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಇವತ್ತು ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಯಾರಿಗೂ ಪ್ರಕಟಿಸಿಕೊಳ್ಳುತ್ತಾನೆ? ಪ್ರವರ್ತನೆಯಲ್ಲಿ ಪ್ರಾಮಾಣಿಕತೆ ಇರುವಂತ ಜನರಿಗೆ ಪ್ರಕಟಿಸಿಕೊಳ್ಳುತ್ತಾನೆ. ಈಗ ಕುರುಬರಿಗೆ ಆತನು ಪ್ರಕಟಿಸಿಕೊಂಡಿದ್ದಾನೆ. ಪ್ರಾರಂಭದಲ್ಲಿ ಪ್ರಕಟಿಸಿಕೊಂಡಾಗ ಇವ್ರು ಎಂತವರು, ಈ ಕುರುಬರು ಎಂತವರು ಅಂತೇಳಿ ನಾವು ಇವತ್ತು ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಇವತ್ತು ಕೂಡ ದೇವರು ನಮಗೆ ಪ್ರಕಟಿಸಿಕೊಳ್ಳಬೇಕಾದ್ರೆ ನಾವೆಂತವರಾಗಿರ್ಬೇಕು, ದೇವರು ನಮ್ಮೊಂದಿಗೆ ವಾಸ ಮಾಡಬೇಕಾದ್ರೆ ನಾವೆಂತವರಾಗಿರ್ಬೇಕು, ಆತನ ಸತ್ಯ, ಆತನ ಕಾರ್ಯಗಳು ನಮ್ಗೆ ತಿಳಿಸಬೇಕಾದ್ರೆ ನಾವೆಂತವರಾಗಿರ್ಬೇಕಂತೇಳಿ ಇವತ್ತು ನಾವು ಕೇಳಿಸ್ಕೊಳ್ಳಿಕ್ಕೆ ಹೋಗ್ತೇವೆ. ಜನರಲ್ ಆಗಿ ಕುರುಬರಂದ್ರೆ ಮಾನವರ ದೃಷ್ಟಿಯಲ್ಲಿ ಹೇಗಿರ್ತಾರೆ? ಅವರು ವಿದ್ಯಾಹೀನರು, ಸರಿಯಾದಂತ ವಿದ್ಯೆ ಇಲ್ಲದಂತವ್ರು ಮನುಷ್ಯರ ದೃಷ್ಟಿಯಲ್ಲಿ ನಾವು ಗಮನಿಸ್ತೇವೆ. ಕುರುಬರಂದ್ರೆ ಅವ್ರಿಗೆ ಯಾವ ಓದುವಂಥದ್ದು ಬರೆಯುವಂಥದ್ದು ಬರುವುದಿಲ್ಲ, ವಿದ್ಯಾಹೀನರು ಅಂತ ಹೇಳ್ತೇವೆ. ಮತ್ತು ಅನಾಗರಿಕರು, ಸರಿಯಾದಂತ ವಸ್ತ್ರಧಾರಣ ಕೂಡ ಇರುವುದಿಲ್ಲ ಅವ್ರಿಗೆ. ಮಾನವರ ದೃಷ್ಟಿಯಲ್ಲಿ ಕುರುಬರು ಅನಾಗರಿಕರಾಗಿರ್ತಾರೆ, ಸರಿಯಾಗಿ ತಮ್ಮ ಮೈಯನ್ನು ಕೂಡ ಶುಭ್ರ ಮಾಡಿಕೊಳ್ಳುವುದಿಲ್ಲ, ಮತ್ತು ಎಲ್ಲಿ ಕಾಡುಗಳಲ್ಲಿ ಹೊಲಗಳಲ್ಲಿ ದೂರ ಮನೆಗೆ ದೂರದಲ್ಲಿ ಇರ್ತಾರೆ, ಒಳ್ಳೆ ಆಹಾರವನ್ನು ತಿನ್ನುವಂತವರಲ್ಲ. ಭೌತಿಕವಾಗಿ ನೋಡಿದ್ರೆ ಅವರು ಅಷ್ಟು ಗಣನೆಗೆ ಬರುವಂತ ವ್ಯಕ್ತಿಗಳಲ್ಲ. ಭೌತಿಕವಾಗಿ ನೋಡಿದ್ರೆ ಅವರ ವೇಷಧಾರಣ ನೋಡಿದ್ರೆ ಅವರು ಗಣನೆಗೆ ಬರ್ಲಿಕ್ಕೆ ಯಾವ ಅರ್ಹತೆ ಇಲ್ಲ, ಗುಣಲಕ್ಷಣ ಅವರಲ್ಲಿ ಕಾಣಿಸುವುದಿಲ್ಲ. ವಿದ್ಯೆ ಇರುವುದಿಲ್ಲ, ಜ್ಞಾನ ಇರುವುದಿಲ್ಲ, ನಾಗರಿಕತೆ ಇರುವುದಿಲ್ಲ, ಶುಭ್ರವಾಗಿರುವುದಿಲ್ಲ, ಮನೆಗಳಿಂದ ದೂರವಿರ್ತಾರೆ, ಹೊಲಗಳಲ್ಲಿರ್ತಾರೆ, ಒಳ್ಳೆ ಆಹಾರವನ್ನು ಕೂಡ ಭುಜಿಸುವುದಿಲ್ಲ. ಇಂಥವರು ಕುರುಬರು, ನಾವು ನೋಡುವಂತ ಕುರುಬರು, ನಾವು ಲೋಕದಲ್ಲಿ ಗಮನಿಸುವಂತ ಕುರುಬರು. ಭೌತಿಕವಾದಂತ ವೇಷಧಾರಣೆ, ಭೌತಿಕವಾಗಿ ಅವರನ್ನು ಗಣನೆಗೆ ತರಲಿಕ್ಕೆ ಅಷ್ಟು ಯೋಗ್ಯತೆ ಅವರಲ್ಲಿ ಇರುವುದಿಲ್ಲ. ಆದ್ರೆ ದೈವಿಕವಾದಂತ ಸತ್ಯಗಳು, ಆ ದೈವತ್ವವನ್ನು ದೇವರು ಮೊದಲು ಅವರಿಗೆ ಪ್ರಕಟಿಸಿಕೊಂಡಿದ್ದಾನೆ. ನಾವು ವಾಕ್ಯ ಭಾಗದಲ್ಲಿ ಗಮನಿಸ್ತೀವಿ, ಮೊದಲು ಅವರಿಗೆ ಪ್ರಕಟಿಸಿಕೊಂಡಿದ್ದಾನೆ. ನಿಮಗೋಸ್ಕರ ರಕ್ಷಕನು ಹುಟ್ಟಿದ್ದಾನೆ ಅಂತೇಳಿ ಪ್ರಕಟಿಸಿಕೊಂಡಾಗ ಅವರು ಎಂತವರಾಗಿದ್ದರು? ಆತ್ಮಿಕವಾದಂತ ಜೀವನದಲ್ಲಿ, ದೇವರ ವಿಷಯಗಳಲ್ಲಿ ಅವರೆಷ್ಟು ದೀನರಾಗಿ ತಗ್ಗಿಸಿಕೊಂಡಿದ್ದಾರೋ ಅವರ ಆತ್ಮಿಕವಾದಂತ ಜೀವನವನ್ನು ಇವತ್ತು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ಅದಕ್ಕಾಗಿ ಈ ಕುರುಬರಿಗೆ ದೇವರು ತನ್ನ ಸಂದೇಶವನ್ನು ತಿಳಿಸ್ಲಿಕ್ಕೆ ಅವರ ಪ್ರವರ್ತನೆ ಅದು ಯಾವ ರೀತಿಯಾಗಿ ಉಂಟು, ಅವರು ಯಾವ ಪ್ರವರ್ತನೆಯಲ್ಲಿ ಎಷ್ಟು ಪ್ರಾಮಾಣಿಕರಾಗಿದ್ದಾರೆ ಅಂತೇಳಿ ಇವತ್ತು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಮೊದಲು ಇಲ್ಲಿ ದೇವದೂತರು ಅವರಿಗೆ ತಿಳಿಸಿದ್ದಾರೆ. ಅದಕ್ಕಾಗಿ ಅವರಲ್ಲಿದ್ದಂತ ಕ್ವಾಲಿಫಿಕೇಶನ್ ನೋಡೋಣ. ಕೆಲವೊಂದು ವಿಷಯಗಳನ್ನು ಈ ವಚನ ಆಧಾರದೊಂದಿಗೆ ನಾವು ಆಲೋಚನೆ ಮಾಡಿ ಕೋಟವನ್ನು ಮುಗಿಸೋಣ. ಕರ್ತನಾದ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಬಂದಂತ ಹುಟ್ಟಿರುವಂತ ಆ ದಿನಗಳಲ್ಲಿ ಈ ಕುರುಬರಿಗೆ ಈ ಶುಭ ಸಮಾಚಾರವನ್ನು ತಿಳಿಸ್ಲಿಕ್ಕೆ ಅವರಲ್ಲಿರುವಂತ ಯೋಗ್ಯತೆಗಳೇನು, ಅವರೆಷ್ಟು ಪ್ರವರ್ತನೆಯಲ್ಲಿ ಪ್ರಾಮಾಣಿಕರಾಗಿ, ಎಷ್ಟು ಒಳ್ಳೆ ಪ್ರವರ್ತನೆ ಉಳ್ಳವರಾಗಿ ಅವರು ಜೀವಿಸಿದ್ದಾರೋ ನಾವು ಕೆಲವೊಂದು ವಿಚಾರಗಳನ್ನು ಈ ವಾಕ್ಯ ಭಾಗದಿಂದ ಆಲೋಚನೆ ಮಾಡೋಣ. ಮೊದಲನೇ ವಿಷಯ ನಾವು ಓದಿರುವಂತ ವಾಕ್ಯ ಭಾಗದಲ್ಲಿ ಒಂದು ವಿಷಯ ಗಮನಿಸಿದ್ವಲ್ಲ, 14ನೇ ವಚನದಲ್ಲಿ ಅವ್ರು ಯಾರು? ಇಷ್ಟರು ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಅಂತ ಕನ್ನಡ ಭಾಷೆಯಲ್ಲಿದೆ, ಮತ್ತು ತೆಲುಗು ಭಾಷೆನಲ್ಲಿ ಮತ್ತೊಂದು ಗ್ರೀಕ್ ಟ್ರಾನ್ಸ್ಲೇಷನ್ ಅಲ್ಲಿ ಆತನಿಗೆ ಇಷ್ಟವಾದಂತ ಜನರಿಗೆ ಆತನು ಒಲಿಯುತ್ತಾನೆ, ಅವರಿಗೆ ಪ್ರಕಟಿಸಿಕೊಳ್ಳುತ್ತಾನೆ, ದೇವರಿಗೆ ಇಷ್ಟವಾದಂತವರಿಗೆ. ನೋಡಿ 8ನೇ ವಚನದಲ್ಲಿ ಮೊದಲನೇ ಒಂದು ಲಕ್ಷಣ ನಾವು ನೋಡ್ತೇವೆ. 8ನೇ ವಚನದಲ್ಲಿ ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿ ಇದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ. ಈ ವಿಷಯದಲ್ಲಿ ನಾವು ಗಮನಿಸುವಂತ ಒಂದು ಮಾತು, ಇವರು ಎಂತವ್ರು ಅಂದ್ರೆ ಇವರು ತುಂಬಾ ಕಷ್ಟ ಪಡುವಂತ ಜನ, ತುಂಬಾ ಕಷ್ಟ ಜೀವಿಗಳಿವರು. ತಮ್ಮ ಕುಟುಂಬಕ್ಕೋಸ್ಕರ, ತಮ್ಮ ಮಕ್ಕಳಿಗೋಸ್ಕರ ಒಳ್ಳೆ ಬಾಧ್ಯತೆ ಇರುವವರಾಗಿ
ಅವರು ಕಷ್ಟಪಡುವಂತ ವ್ಯಕ್ತಿಗಳಾಗಿದ್ದಾರೆ, ಸೋಮಾರಿಗಳಲ್ಲ. ಕುರುಬರು ಸೋಮಾರಿಗಳಲ್ಲ. ತಮ್ಮ ಕುಟುಂಬದಕ್ಕೋಸ್ಕರ, ತಮ್ಮ ಹಿಂಡಿನಕ್ಕೋಸ್ಕರ ಅವರು ಕಷ್ಟಪಡುವಂತವರು. ಅದಕ್ಕಾಗಿ 8ನೇ ವಚನದಲ್ಲಿ ಅವರು ಬಾಧ್ಯತೆ ಇರುವಂತ ವ್ಯಕ್ತಿಗಳಾಗಿದ್ದಾರೆ. ಬಾಧ್ಯತೆ ಇಲ್ಲದೆ ಇರುವಂತ ವ್ಯಕ್ತಿಗಳಲ್ಲ. ತಮ್ಮ ಕುಟುಂಬದ ವಿಷಯದಲ್ಲಿ, ತಮ್ಮ ಮಂದೆಯ ವಿಷಯದಲ್ಲಿ ಈ ಕುರುಬರು ಏನಾಗಿದ್ದಾರೆ? ಬಾಧ್ಯತೆ ಇರುವಂತ ವ್ಯಕ್ತಿ. ಅದಕ್ಕಾಗಿ ದೇವರು ಇಂಥವರಿಗೆ ಆತನು ಪ್ರಕಟಿಸಿಕೊಳ್ಳುವಂತವನಾಗಿದ್ದಾನೆ. ಕುಟುಂಬಗಳನ್ನು ಬಿಟ್ಟು ಇಷ್ಟ ಬಂದ ಹಾಗೆ ಇಷ್ಟಾನುಸಾರವಾಗಿ ಜೀವಿಸುವಂತವರಿಗೆ ದೇವರ ವಾಕ್ಯದ ಸತ್ಯ ಅರ್ಥವಾಗುವುದಿಲ್ಲ. ದೇವರ ಮಾರ್ಗಗಳು, ದೇವರ ಕಾರ್ಯಗಳು ಅರ್ಥವಾಗುವುದಿಲ್ಲ. ಅದಕ್ಕಾಗಿ ಯಾರು ತಮ್ಮ ಕುಟುಂಬದ ವಿಷಯದಲ್ಲಿ ಬಾಧ್ಯತೆ ಉಳ್ಳವರಾಗಿ ಅವರು ಕಷ್ಟ ಪಡ್ತಾ ಇರ್ತಾರೋ ಅಂತವರಿಗೆ ದೇವರ ವಾಕ್ಯದ ಸತ್ಯ, ಶುಭ ಸಮಾಚಾರ ಆತನು ತಿಳಿಸುವಂತ ಕರ್ತನಾಗಿದೆ. ಅಂತ ಇಲ್ಲಿ ಮೊದಲನೇ ವಿಷಯ, ಇವ್ರು ನೋಡಿ, ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುವಂತವರು. ಇವರು ತಮ್ಮ ಕುರಿಗಳನ್ನು ಮೃಗಗಳಿಗೆ ಕೊಡದ ಹಾಗೆ ಬಾಧ್ಯತೆಯಿಂದ ತಮ್ಮ ಕುರಿ ಹಿಂಡನ್ನು ಕಾಯುವಂತವರು. ಬಾಧ್ಯತೆ ಇರುವಂತವ್ರು ಮಾತ್ರವಲ್ಲ, ಅವರು ಹಿಂದಿನ ವಿಷಯದಲ್ಲಿ ಕೂಡ ಅವರು ಕಾಯುವಂತವರಾಗಿದ್ದಾರೆ. ಇದು ಮೊದಲನೇ ವಿಷಯ. ತಮ್ಮ ಕುಟುಂಬದ ವಿಷಯದಲ್ಲಿಯೂ ತಮ್ಮ ಹಿಂದಿನ ವಿಷಯದಲ್ಲಿಯೂ ಅವರು ಧೈರ್ಯವಾಗಿ ಕಾಯುವಂತವರು ಆಗಿದ್ದಾರೆ. ಅದಕ್ಕಾಗಿ ಒಳ್ಳೆಯ ಶುಭ ಸಮಾಚಾರ ದೇವರು ಅವರಿಗೆ ತಿಳಿಸಿದ್ದಾನೆ. ಇದು ಮೊದಲನೇ ವಿಷಯ. ಆಮೇಲೆ ಎರಡನೇ ವಿಷಯ ನಾವು ನೋಡ್ತೇವೆ. ಅದೇ 9ನೇ ವಚನದಲ್ಲಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತ್ತು. ಅವರು ಬಹಳವಾಗಿ ಹೆದರಿದರು. ಇಲ್ಲಿ ದೇವರ ಒಂದು ಪ್ರಭೆ, ಇಲ್ಲ ಕರ್ತನ ಪ್ರಭೆಯು, ಆ ಮಹಿಮೆಯು ಅವರ ಸುತ್ತಲೂ ಪ್ರಕಾಶಿಸಿದಾಗ ಆ ಮಹಿಮೆಯನ್ನು ನೋಡಿ ಇವರೇನಾಗಿದ್ದಾರೆ? ಭಯಪಟ್ರು ಅಂತೇಳಿ ನಾವು ವಾಕ್ಯದಲ್ಲಿ ಗಮನಿಸ್ತೀವಿ. ಅದಕ್ಕಾಗಿ ಪ್ರಿಯರೇ, ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಯಾರು ದೀನರಾಗಿ ತಗ್ಗಿಸಿಕೊಂಡು ಮುರಿದಂತ ಮನಸ್ಸುಳ್ಳವರಾಗಿ ದೇವರ ಸನ್ನಿಧಿಯಲ್ಲಿ ಭಯಪಡ್ತಾ ಇರ್ತಾರೋ, ದೇವರ ಮಹಿಮೆಗೆ ಭಯಪಡ್ತಾ ಇರ್ತಾರೋ ಅಂತವರಿಗೆ ದೇವರ ಒಂದು ತನ್ನ ಪ್ರಕಟಣೆಯನ್ನು ಪ್ರಕಟಿಸಿಕೊಡ್ತಾರೆ. ಗರ್ವಿಸುವಂತವರಿಗೆ ನನಗೆಲ್ಲ ಗೊತ್ತು, ದೇವರ ಸಾನ್ನಿಧ್ಯದಲ್ಲಿ ಸ್ವಲ್ಪವೂ ಕೂಡ ಭಯವಿಲ್ಲದೆ, ಸ್ವಲ್ಪ ಕೂಡ ಅಂಜುವಿಕೆ ಇಲ್ಲದೆ, ನಡಗರಿಕೆ ಇಲ್ಲದೆ ಇರುವಂತವರಿಗೆ ದೇವರ ಪ್ರಕಟಣೆ ಗೊತ್ತಾಗುವುದಿಲ್ಲ. ಹಾಗಾಗಿ ಇವರು ಆ ದೇವರ ಮಹಿಮೆಯನ್ನು ನೋಡಿ ಇವರು ದೇವರಿಗೆ ಭಯಪಟ್ಟಂತವರು. ದೇವರಲ್ಲಿ ಅವರು ಭಯಭಕ್ತಿ ಉಳ್ಳವರಂತೇಳಿ ವಚನ ಭಾಗದಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ದೇವರ ಸಾನ್ನಿಧ್ಯದಲ್ಲಿ, ಇಲ್ಲ ದೇವರ ಸನ್ನಿಧಿಯಲ್ಲಿ ಯಾರು ಭಯಪಡ್ತಾ ಆ ಮಹಿಮೆಯನ್ನು ನೋಡಿ, ಆರಾಧನಾ ಸಮಯದಲ್ಲಿ ನಾವು ಕರ್ತನನ್ನು ಆರಾಧಿಸುವಾಗ ಆ ದೇವರ ಪ್ರಭಾವವು, ದೇವರ ಮಹಿಮೆ ನಮ್ಮ ಸುತ್ತಲೂ ಇರುವಾಗ ನಾವೆಷ್ಟು ಭಯಪಡ್ತಾ ಇರ್ತೇವೆ. ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ಯೋಹಾನನು ಆ ಸ್ವರವನ್ನು ಕೇಳಿ, ಆ ಪದ್ಮಸ್ ದ್ವೀಪದಲ್ಲಿ ಆತನ ಪರವಶನಾಗಿ ಆ ಸ್ವರವನ್ನು ಕೇಳಿ ಆತನ ಸತ್ತವನಾಗಿ ಬಿದ್ದಿದ್ದೇನಂತೆ. ಅಷ್ಟು ಭಯ ಅವನಿಗೆ ಆಗಿದೆ. ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಯಾರು ದೇವರ ಸಾನ್ನಿಧ್ಯದಲ್ಲಿ, ಇಲ್ಲ ದೇವರ ಪ್ರಭಾವಕ್ಕೆ, ದೇವರ ಮಹಿಮೆಗೆ ಭಯಪಡ್ತಾ ಇರ್ತಾರೋ ಅಂತವರಿಗೆ ದೇವರು ತನ್ನ ಪ್ರಕಟಣೆಯನ್ನು, ಇಲ್ಲ ದೇವರು ತನ್ನ ಸತ್ಯವನ್ನು, ತನ್ನ ದೈವತ್ವವನ್ನು ಆತನು ಪ್ರಕಟಿಸಿಕೊಳ್ಳುವಂತ ದೇವರಾಗಿದೆ. ಕೆಲವರಿಗೆ ಭಯನೇ ಇರುವುದಿಲ್ಲ ಪ್ರಿಯರೇ. ದೇವರ ಸನ್ನಿಧಿಯಲ್ಲಿ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇರ್ತಾರೆ, ಇಷ್ಟ ಬಂದಾಗ ಬರ್ತಾ ಇದ್ದಾರೆ, ಇಷ್ಟ ಬಂದಾಗ ಎದ್ದು ಹೋಗ್ತಾ ಇರ್ತಾರೆ. ಅದು ದೇವರ ಸಾನ್ನಿಧ್ಯ, ದೇವರ ಮಹಿಮೆಯ ಪ್ರಭಾವ ಇರುವಂತ ಸ್ಥಳ ಅಂತೇಳಿ ಭಯದಿಂದಿರಬೇಕು. ಆಗಲೇ ದೇವರ ವಾಕ್ಯದ ಸತ್ಯ ನಮಗೆ ಅರ್ಥವಾಗ್ತದೆ. ಇಲ್ಲಿ ಕುರುಬರು ಯಾವಾಗ ಆ ದೇವರ ಮಹಿಮೆ ಪ್ರಕಾಶಿಸಿತ್ತು ಅದನ್ನು ನೋಡಿ ಅವರು ಹೆದರಿದರು. ದೇವರ ಮಹಿಮೆಗೆ, ಇಲ್ಲ ದೇವರಿಗೆ ಅವರು ಭಯಪಡುವಂತವರು ಆಗಿದ್ದರು. ಇದು ಎರಡನೇ ಒಂದು ಗುಣ. ಮೊದಲು ತಮ್ಮ ಕುಟುಂಬಕ್ಕೋಸ್ಕರ, ತನ್ನ ಹಿಂದಿನ ವಿಷಯದಲ್ಲಿ ಅವರು ಬಾಧ್ಯತೆ ಇರುವಂತವರು, ಧೈರ್ಯ ಇರುವಂತವರು, ಅವರು ಕಾಯುವಂತವರಾಗಿದ್ದಾರೆ. ಎರಡು, ದೇವರಿಗೆ, ದೇವರ ಸಾನ್ನಿಧ್ಯದಲ್ಲಿ, ದೇವರ ಮಹಿಮೆ ಎದುರಿನಲ್ಲಿ ಅವರು ಭಯಪಡುವಂತವರಾಗಿದ್ದಾರೆ. ಆಮೇಲೆ ಮೂರನೇ ವಿಷಯ ನಾನು ಓದ್ತೇನೆ. 10ನೇ ವಚನ, 11ನೇ ವಚನ ಓದಬೇಕಾದ್ರೂ ನೋಡಿ. ಆ ದೂತನು ಅವರಿಗೆ, ಹೆದರಬೇಡರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನಂದ್ರೆ, ಈ ಹೊತ್ತು ನಿಮಗೋಸ್ಕರ ದಾವೀದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ.
ಪ್ರೇರೆ, ಇಲ್ಲಿ ನಾನು ಗಮನಿಸಿರುವಂತ ವಿಷಯ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಅಂದ್ರೆ ಅರ್ಥ, ಇವರು ಅನೇಕ ವರ್ಷಗಳಿಂದ ಆ ಕರ್ತನಿಗಾಗಿ ನಿರೀಕ್ಷೆ ಉಳ್ಳವರಾಗಿದ್ದರು. ನಮ್ಮ ಮೆಸ್ಸಯ್ಯನು ಬರ್ತಾನೆ, ನಮ್ಮ ಮೆಸ್ಸಯ್ಯನು ಬರ್ತಾನೆ, ನಮ್ಮನ್ನು ಈ ರೋಮ ಸರ್ಕಾರ ನಮ್ಮನ್ನು ಬಿಡಿಸ್ತಾನಂತೇಳಿ ಇವರು ಅನೇಕ ವರ್ಷಗಳಿಂದ ಕರ್ತನನ್ನು ಎದುರು ನೋಡುವಂತವರು, ಕರ್ತನಿಗೆ ಕರ್ತನ ವಿಷಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದೆ. ಅದಕ್ಕಾಗಿ ಇವತ್ತು ಇಷ್ಟು ವರ್ಷಗಳು ನೀವು ಎದುರು ನೋಡ್ತಾ ಇದ್ದೀರಿ, ಇವತ್ತು ನಿಮ್ಮ ರಕ್ಷಕನು ದಾವೀದ ಊರಿನಲ್ಲಿ ಹುಟ್ಟಿದ್ದಾನೆ ಅಂತೇಳಿ ಇಲ್ಲಿ ದೇವದೂತ ತಿಳಿಸಿ. ಅದಕ್ಕೆ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಯಾರು ಕರ್ತನಿಗಾಗಿ ನಿರೀಕ್ಷೆ ಉಳ್ಳವರಾಗಿ ಆತನಿಗಾಗಿ ಎದುರು ನೋಡ್ತಾ ಇರ್ತಾರೋ ಅವರಿಗೆ ಆತನ ತನ್ನ ದೈವಿಕವಾದಂತ ಪ್ರಕಟಣೆಯನ್ನು ತನ್ನ ಬಗ್ಗೆ ತಾನು ಪ್ರಕಟಿಸಿಕೊಳ್ಳುವಂತ ದೇವರಾಗಿ ಇವ್ರಿಗೆ ಪ್ರಕಟಿಸಿಕೊಂಡಿದ್ದಾನಲ್ಲ. ಹೆದರಬೇಡರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರ. ಇವತ್ತು ನಿಮಗೋಸ್ಕರ ದಾವೀದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನ. ಅದಕ್ಕಾಗಿ ಮೂರನೇ ಒಂದು ಗುಣ, ಒಂದು ಕ್ವಾಲಿಫಿಕೇಶನ್ ಏನಂತಂದ್ರೆ, ಅವರು ಯೇಸು ದೇವರಿಗಾಗಿ, ಮೆಸ್ಸೈನಿಗಾಗಿ ಅವರು ಎದುರು ನೋಡ್ತಾ ಇದ್ರು. ನಮ್ಮ ಮೆಸ್ಸೈನು ಬರ್ತಾನೆ, ನಮ್ಮ ರಕ್ಷಕನು ಬರ್ತಾನೆ ಅಂತೇಳಿ ನಿರೀಕ್ಷೆ ಉಳ್ಳವರಾಗಿ ಅವರು ಜೀವಿಸ್ತಾ ಇದ್ದರು. ಅದಕ್ಕಾಗಿ ಅವರಿಗೆ ಆ ಪ್ರಕಟಣೆ ಸಿಕ್ತು. ಇದು ಮೂರನೇ ವಿಷಯ. ಆಮೇಲೆ ನಾಲ್ಕನೇ ವಿಷಯ, ಅದು 10-11 ವಚನ ಓದಬೇಕಾದ್ರೆ, ಇವರು ಕುರುಬರೇ ಆದರೆ ಇವರು ದೇವರ ವಾಕ್ಯವನ್ನು ತಿಳಿದವರಾಗಿದ್ದರು. ಆ ಪ್ರವಚನ ಗ್ರಂಥಗಳಲ್ಲಿ ಪ್ರವಾದಿಗಳು ಹೇಳಿರುವಂತ ಮಾತುಗಳನ್ನು ಇವರು ತಿಳಿದವರಾಗಿದ್ದಾರೆ, ಗ್ರಹಿಸಿದಂತವರಾಗಿದ್ದಾರೆ. ಆ ಮೆಸ್ಸೈನಿಗಾಗಿ ಅವ್ರು ಹೇಳಿರುವಂತ ಮಾತುಗಳನ್ನು ಇವರು ತಿಳಿದು ತಮ್ಮ ಹೃದಯದಲ್ಲಿ ಭದ್ರವಾಗಿಟ್ಟುಕೊಂಡವರು. ಅದಕ್ಕಾಗಿ ಮೊದಲು ಅವರಿಗೆ ಆ ಸಂದೇಶವನ್ನು ದೇವದೂತನು ತಿಳಿಸ್ತಾರೆ. ಇವರು ವಾಕ್ಯವನ್ನು ತಿಳಿದವರಾಗಿದ್ದರು. ಆಮೇಲೆ 14ನೇ ವಚನ ಓದಿದ್ವಲ್ಲ, ಇವರು ಆತನಿಗೆ ಇಷ್ಟವಾದವರು. ಯಾರಿಗೆ ಒಲಿತಾನೆ? ಆತನಿಗೆ ಇಷ್ಟವಾದ, ದೇವರಿಗೆ ಇಷ್ಟವಾದಂತ. ಕೀರ್ತನ ಭಾಗ 16ನೇ ಕೀರ್ತನ 3ನೇ ವಚನದಲ್ಲಿ, ಭೂಲೋಕದಲ್ಲಿರುವ ದೇವ ಜನರು ಇಷ್ಟರು, ಭಕ್ತರು, ಶ್ರೇಷ್ಠರು ಅವರೇ ನನಗೆ ಇಷ್ಟರಂತಿರುವ ವಾಕ್ಯದಲ್ಲಿ. ಭೂಲೋಕದಲ್ಲಿರುವ ದೇವ ಜನರು ಶ್ರೇಷ್ಠರು, ಅವರೇ ನನಗೆ ಇಷ್ಟವಾದ ಜನರು. ಇಷ್ಟರಂದ್ರೆ ದೇವರಲ್ಲಿ ಭಯಭಕ್ತಿ ಇರುವಂತವ್ರು. ಅದಕ್ಕಾಗಿ ಇವರು ದೇವರಿಗೆ ಇಷ್ಟವಾದಂತ ಜನರು, ಶ್ರೇಷ್ಠವಾದಂತ ಜನರು ಅಂತೇಳಿ ಈ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಆಮೇಲೆ 6ನೇ ವಿಷಯ, ಅವರಲ್ಲಿ ನಡೆದಂತ ಘಟನೆ 13-14 ವಚನಗಳು ನಾವು ಓದಿದ್ದೇವೆ. ಪಕ್ಕನ ಆ ದೂತನ ಸಂಗಡ ಪರಲೋಕ ಸೈನ್ಯದವರು ಬಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. ಆಮೇಲೆ ಅವರು ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಇದ್ದರು. ಅದಕ್ಕೆ ನಾನು ಹೀಗೆ ಬರ್ಕೊಂಡಿದ್ದೇನೆ, ಇವರು ಪರಸಂಬಂಧವಾದಂತ ಪರಲೋಕ ಸಂಬಂಧ ಆರಾಧನೆಯಲ್ಲಿ ಇವರು ಪಾಲುಗಾರರಾಗಿದ್ದರು. ಆ ದೇವದೂತರ ಇಳಿದು ಬಂದು ದೇವರನ್ನು ಕೊಂಡಾಡ್ತಾ ಇದ್ದಾಗ, ದೇವರನ್ನು ಮಹಿಮೆ ಪಡಿಸ್ತಾ ಇದ್ದಾಗ, ಆ ಮಹಿಮೆಯ ಆರಾಧನೆಯಲ್ಲಿ, ಆ ಸ್ತುತಿ ಪದಗಳಲ್ಲಿ ಇವರು ಕೂಡ ಪಾಲುಗಾರರು ಆದಂತವರು. ಪರಲೋಕ ಸಂಬಂಧ ಆರಾಧನೆಯಲ್ಲಿ ಅವರು ಪಾಲುಗಾರರಾದಂತವ್ರು ಅಂತೇಳಿ ಈ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಆಮೇಲೆ 7ನೇದಾಗಿ ಅವರಲ್ಲಿ ಇರುವಂತ ಕ್ವಾಲಿಫಿಕೇಶನ್ 15-16 ವಚನಗಳನ್ನ ಓದಬೇಕಾದ್ರೆ ನೋಡಿ, ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ, ನಡೀರಿ ಎಂದು ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ. ಹಾಗಾಗಿ ಇಲ್ಲಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಕರ್ತನ ಮಾತಿಗೆ ಅವರು ವಿಧೇಯತೆ ತೋರಿಸಿದ್ದಾರೆ. ಅವಿಧೇಯತೆ ಮೊದಲು ಇದು ಕರ್ತನ ಮಾತು ಅಂತ ಗ್ರಹಿಸಿಕೊಂಡ್ರು. ಅಲ್ಲಿ ನೋಡಿ ವಾಕ್ಯ ಭಾಗದಲ್ಲಿ, ಕರ್ತನು ನಮಗೆ ತಿಳಿಪಡಿಸಿದ ಸಂಗತಿ. ಇದು ಯಾರು ತಿಳಿಪಡಿಸಿದ? ಕರ್ತನೇ ನಮಗೆ ತಿಳಿಪಡಿಸಿದ್ದಾನೆ. ಇವತ್ತು ಸಭೆಗಳಲ್ಲಿ ದೇವರ ವಾಕ್ಯ ಹೇಳ್ತಾ ಇದ್ರೆ, ನೀನು ಹಂಗೆ ಹೇಳಬಾರದು, ನೀನು ಹಿಂಗೆ ಹೇಳಬಾರದು ಅಂತೇಳಿ ನಾವೇನು ಮನುಷ್ಯರು ಹೇಳಿದ ಹಾಗೆ ಮಾತಾಡ್ತಾರೆ. ಪ್ರೇರೆ, ದೇವರ ವಾಕ್ಯ ತಿಳಿಸುವ ಪವಿತ್ರಾತ್ಮ ಪ್ರೇರೇಪಣೆಯಿಂದ ನಾವು ತಿಳಿಸ್ತೇವೆ. ಇಲ್ಲಿ ಕುರುಬರು ಏನು ಗ್ರಹಿಸಿದ್ದಾರೆ? ಕರ್ತನು ನಮಗೆ ಹೇಳಿರುವಂತ ಮಾತು, ಕರ್ತನು ನಮಗೆ ಹೇಳಿರುವಂತ ಮಾತು ಅಂತೇಳಿ ಅವರು ಗ್ರಹಿಸಿಕೊಂಡ್ರು. ಯಾವಾಗ ದೇವರ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡ್ತದಂದ್ರೆ, ಇದು ಕರ್ತನ ಮಾತು, ಇದು ಕರ್ತನು ನನಗೆ ಹೇಳಿರುವಂತ ಮಾತು ಅಂತೇಳಿ ನಾವು ಗ್ರಹಿಸಿಕೊಂಡಾಗ ಅದು ನಮ್ಮಲ್ಲಿ ಕಾರ್ಯ ಮಾಡ್ತದೆ. ತೆಸಲೋನಿಕ ಪತ್ರಿಕೆಯಲ್ಲಿ 2ನೇದ ಓದ್ತೇವೆ, ಇದು ಮನುಷ್ಯರ ವಾಕ್ಯವೊಂದು ಎನಿಸದೆ ದೇವರ ವಾಕ್ಯವನ್ನು ನೀವು ಎನಿಸಿದ್ದರಿಂದ ನಿಮ್ಮಲ್ಲಿ ಕಾರ್ಯ ಸಾಧಕವೂ ಆಗ್ತದೆ.
ಇದು ದೇವರ ವಾಕ್ಯವಂತ ನಾವೆನಿಸಿ ಭಾವಿಸಿ ನಾವು ತೆಗೆದುಕೊಳ್ಳುವಾಗ ನಮ್ಮ ಜೀವನದಲ್ಲಿ ಪ್ರಯೋಜನವಾಗ್ತದೆ. ಇಲ್ಲಿದ್ದಂತ ಕುರುಬರು ಏನ್ ಮಾಡಿದ್ದಾರೆ, ಆ ದೇವದೂತರು ಅವ್ರ ಸಂದೇಶವನ್ನು ತಿಳಿಸಿದ್ರು ಕೂಡ ಅವ್ರು ಹೇಳುವಂತ ಮಾತೇನು, ಕರ್ತನು ನಮಗೆ ತಿಳಿಸಿದ ಮಾತು ಅವ್ರು ಗ್ರಹಿಸಿಕೊಂಡಿದ್ದಾರೆ, ಇದು ಕರ್ತನ ಮಾತು ಅಂತೇಳಿ. ಆಮೇಲೆ ಎರಡನೇದಾಗಿ ವಿಧೇಯತೆಯನ್ನು ತೋರಿಸ್ತಾ ಇದ್ದಾರೆ, ಗ್ರಹಿಸಿಕೊಂಡಿದ್ದಾರೆ. ತಟ್ಟನೆ ಎದ್ದು ಅವರು ಆ ಬೆತ್ಲೆಹೇಮಿಗೆ ಹೋಗಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಅವರು ವಿಧೇಯತನ್ನು ತೋರಿಸಿರುವಂತ ಕುರುಬರನ್ನು ನಾವು ನೋಡ್ತೀವಿ. ಯಾರಿಗೆ ದೇವರು ಪ್ರಕಟಿಸಿಕೊಳ್ಳುತ್ತಾನೆ, ಯಾರು ದೇವರಿಗೆ ವಿಧೇಯತನ್ನು ತೋರಿಸ್ತಾರ, ದೇವರ ಮಾತುಗಳನ್ನು ಕೇಳಿಸಿಕೊಂಡು ಇದು ದೇವರ ಮಾತಂತೇಳಿ ಗ್ರಹಿಸಿಕೊಳ್ಳುತ್ತಾರೋ ಅಂತವರಿಗೆ ದೇವರು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುತ್ತಾನೆ. ಆಮೇಲೆ ಇನ್ನೊಂದು ವಿಷಯ, 8ನೇ ವಿಷಯ 17ನೇ ವಾಕ್ಯ ಭಾಗದಲ್ಲಿ ಅವ್ರು ಏನ್ ಮಾಡಿದಾರೆ ನೋಡಿ. ಅದನ್ನು ನೋಡಿದಾಗ 17ನೇ ವಚನದಲ್ಲಿ ಅವರು ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ್ದ ಮಾತನ್ನು ತಿಳಿಯಪಡಿಸಿದರು. ಅಲ್ಲಿ ದೇವದೂತರು ಏನು ಹೇಳಿದ್ದಾರೋ ಆ ಮಾತುಗಳನ್ನು ಅಲ್ಲಿ ತಿಳಿಯಪಡಿಸಿದರು. ಅಂದ್ರೆ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಕರ್ತನು ತಮಗೆ ಹೇಳಿರುವಂತ ಮಾತುಗಳನ್ನು ಅಲ್ಲಿ ಅವರು ಪ್ರಕಟಿಸಿದ್ದಾರೆ. ಅದು ಕರ್ತನ ಮಾತಂತ ಗ್ರಹಿಸಿಕೊಂಡ್ರು, ಆ ಕರ್ತನ ಮಾತಿಗೆ ವಿಧೇಯತೆಯನ್ನು ತೋರಿಸಿದ್ರು, ಮತ್ತೆ ಅಲ್ಲಿ ಹೋಗಿ ಕರ್ತನು ನಮಗೆ ಈ ರೀತಿ ಹೇಳಿದ್ದಾನೆ ಅಂತೇಳಿ ಆತನ ಮಾತುಗಳನ್ನು ಅಲ್ಲಿ ಪ್ರಕಟಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸುವಂತ ವಿಷಯ. ಆಮೇಲೆ ಕಡೆಯದಾಗಿ ಒಂದು ವಿಷಯ ಹೇಳ್ತೀನಿ, 20ನೇ ವಚನದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ನೋಡ್ರಿ. ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆಯೇ ಎಲ್ಲ ಸಂಗತಿಗಳನ್ನು ಕೇಳಿ ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿ ಹೋದರು, ದೇವರನ್ನು ಆರಾಧಿಸಿದರು. ತಮಗೆ ತಾವು ನೋಡಿರುವಂತ ಸಂಗತಿಗಳು, ತಮಗೆ ಹೇಳಲ್ಪಟ್ಟಂತ ಸಂಗತಿಗಳು ಅವೆಲ್ಲವನ್ನು ನೋಡಿ ಅವರೇನು ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿ ಹೋದರು, ಆರಾಧಿಸಿದಂತ ಕುರು. ನೋಡಿದ್ರ ಇವರ ಒಂದು ಸುಮಾರು 9 ಕ್ವಾಲಿಫಿಕೇಶನ್ ಅನ್ನು ಹೇಳಿದ್ದೆ. ದೇವರು ಯಾರಿಗೂ ಪ್ರಕಟಿಸಿಕೊಳ್ಳುತ್ತಾನೆ, ಪುರಾತನ ಕಾಲದಿಂದ ಇಂದಿನವರೆಗೂ ಆತನ ಪ್ರಕಟಿಸಿಕೊಳ್ಳುತ್ತಾನೆ ಇದ್ದಾನೆ. ಯಾರು ದೀನರಾಗಿ ಮನಮುರಿದವರಾಗಿ ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೋ ಅಂತವರಿಗೆ ದೇವರು ಪ್ರಕಟಿಸಿಕೊಳ್ಳುತ್ತಾನೆ. ಈ ಲೋಕನ ಬರೋ ಸುವಾರ್ತೆಯಲ್ಲಿ ಇವರ ಪ್ರವಕ್ತನೆ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ. ಎಂತ ಪ್ರವಕ್ತನೆ ಉಳ್ಳವರು ಇವರು, ತಮ್ಮ ಕುಟುಂಬಕ್ಕೋಸ್ಕರ ಕಷ್ಟ ಜೀವಿಗಳಾಗಿದ್ದಾರೆ, ತಮ್ಮ ಮಂದೆ ವಿಷಯದಲ್ಲಿ ಬಾಧ್ಯತೆ ಉಳ್ಳವರಾಗಿದ್ದಾರೆ, ಧೈರ್ಯದಿಂದ ಅವುಗಳನ್ನು ಕಾಯುವಂತವ್ರು, ಸೋಮಾರಿಗಳಲ್ಲ ಇವರು, ಬಾಧ್ಯತೆ ಇರುವಂತವ್ರು. 2, ದೇವರ ಮಹಿಮೆಯನ್ನು ನೋಡಿ ಎದುರುವಂತವ್ರು, ದೇವರ ಸಾನ್ನಿಧ್ಯದಲ್ಲಿ ನಡುಗುವಂತವ್ರು. 3, ಕರ್ತನಿಗಾಗಿ ನಿರೀಕ್ಷೆ ಉಳ್ಳವರು, ಕರ್ತನಿಗಾಗಿ ಎದುರು ನೋಡ್ತಾ ಇದ್ರು ಇವರು, ನಮ್ಮ ಮೆಸೈನು ಬರ್ತಾನಂತೇಳಿ. 4, ಇವರು ವಾಕ್ಯವನ್ನು ತಿಳಿದವರು, ಅವರು ಓದ್ಲಿಕ್ಕೆ ಬರದಿದ್ರು ಕೂಡ ಆ ಪ್ರವಚನ ಗ್ರಂಥಗಳ ವಾಕ್ಯಗಳನ್ನು ತಿಳಿದಂತವ್ರು, ಗ್ರಹಿಸಿಕೊಂಡಂತವ್ರು. 5, ಇವರು ಕರ್ತನಿಗೆ ಇಷ್ಟವಾದಂತ ಜನರು. 6, ಇವರು ಪರಲೋಕದ ಆರಾಧನೆಯಲ್ಲಿ ಪಾಲುಗಾರರಾದಂತವ್ರು, ಆ ದೇವದೂತರೊಂದಿಗೆ ಸೇರಿ ದೇವರನ್ನು ಆರಾಧಿಸಿದಂತವರು. ಆಮೇಲೆ 7ನೇ ವಿಷಯ, ಕರ್ತನ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಮೊದಲು ಗ್ರಹಿಸ್ಕೊಂಡ್ರು, ಇದು ಕರ್ತನ ಮಾತು ಅಂತೇಳಿ ಗ್ರಹಿಸ್ಕೊಂಡ್ರು, ಆ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಆ ಮಗುವನ್ನು ನೋಡ್ಲಿಕ್ಕೆ ಹೋಗ್ತಾರೆ. ಆಮೇಲೆ 8ನೇ ವಿಷಯ, ಕರ್ತನು ತಮಗೆ ಹೇಳಿರುವಂತ ಮಾತುಗಳನ್ನು ಅಲ್ಲಿ ಪ್ರಕಟಣೆ ಮಾಡಿದ್ದಾರೆ. 9ನೇದಾಗಿ ಅವರು ಕರ್ತನನ್ನು ಆರಾಧಿಸಿದರು. ಇಂಥ ಕ್ವಾಲಿಫಿಕೇಶನ್, ಇಂಥ ಗುಣಲಕ್ಷಣಗಳು ಈ ಕಡೆಯ ದಿನಗಳು ನಮ್ಮಲ್ಲಿದ್ದರೆ ದೇವರು ನಮಗೆ ಪ್ರಕಟಿಸಿಕೊಡುತ್ತೆ. ಮೊದಲು ಆತನು ಪ್ರೇರೇಪಿಸ್ತಾನೆ, 2ನೇದಾಗಿ ನಮ್ಮ ಪ್ರವಕ್ತನೆಯನ್ನು ಬಯಸ್ತಾನೆ. ನಾವು ಪ್ರವಕ್ತನೆಯಲ್ಲಿ ಪ್ರಾಮಾಣಿಕರಾಗಿರಬೇಕು. ಈ ಕುರುಬರು ಇವರು ಆ ಗುಣಲಕ್ಷಣ ಉಳ್ಳವರಾದದ್ರಿಂದ ಅದ್ಭುತವಾದಂತ ಶುಭ ಸಮಾಚಾರವನ್ನು ಆ ದೇವದೂತರು ಅವರು ತಿಳಿಸಿದ್ದಾರೆ. ಅವರು ಹೋಗಿ ಆ ರಕ್ಷಕನನ್ನು ನೋಡಿ ತಮಗೆ ಹೇಳಲ್ಪಟ್ಟಂತ ಮಾತುಗಳನ್ನು ಅಲ್ಲಿ ಅವರಿಗೆ ತಿಳಿಸಿ ಅವರು ಆರಾಧಿಸುತ್ತಾ ಕರ್ತನನ್ನು ಸ್ತುತಿಸುತ್ತಾ ಅವರು ಸಂತೋಷವಾಗಿ ಹಿಂತಿರುಗಿ ಹೋದ್ರು. ಅದಕ್ಕಾಗಿ ಈ ಕಡೆಯ ದಿನಗಳಲ್ಲಿ, ಈ ಕ್ರಿಸ್ಮಸ್ ಸೀಸನ್ ನಲ್ಲಿ, ಈ ವರ್ಷದ ಅಂತ್ಯ ದಿನಗಳು ನಾವು ಜೀವಿಸ್ತಾ ಇದ್ದೇವೆ. ಮುಂದಿನ ವರ್ಷಕ್ಕೆ ದೇವರೊಂದು ಚಿತ್ತ ಇಲ್ಲ, ದೇವರ ಒಂದು ಯೋಜನೆ, ದೇವರ ಕಾರ್ಯಗಳು ನಮಗೆ ಅರ್ಥವಾಗಬೇಕಾದರೆ ನಮ್ಮ ಬಿಹೇವಿಯರ್, ನಾವು ಪ್ರವರ್ತನೆಯಲ್ಲಿ ಯಾವ ರೀತಿಯಾಗಿದೆ ನಟಿಸುವಂತವರಾಗಿ ನಾಮದೇ ಕ್ರೈಸ್ತರಾಗಿದ್ದರೆ ದೇವರ ಸತ್ಯವು ನಮಗೆ ಅರ್ಥವಾಗುವುದಿಲ್ಲ. ಪ್ರಾಮಾಣಿಕತೆ, ಯಥಾರ್ಥವಂತರಾಗಿ ಪ್ರವರ್ತನೆಯಲ್ಲಿ ಪರಿಶುದ್ಧರಾಗಿ ನಾವು ಜೀವಿಸುವಾಗ ಈ ಕುರುಬರಿಗೆ ತಿಳಿಸಲ್ಪಟ್ಟ ಹಾಗೆ ನಮಗೆ ಕೂಡ ಮುಂದಿನ ಕಾರ್ಯಗಳು, ಮುಂದಿನ ಆತನ ಚಿತ್ತ, ಆತನ ಯೋಜನೆಗಳನ್ನು ದೇವರು ನಮಗೆ ತಿಳಿಯಪಡಿಸುವಂತ ದೇವರಾಗಿದೆ. 2 ವಿಷಯ ಒಂದು ಪ್ರೇರೇಪಣೆ,
ದೇವರು ಪ್ರೇರೇಪಿಸಿದ್ದಾನೆ. 2 ಪ್ರವಕ್ತನ ನಾವು ಸರಿಯಾಗಿ ಇಟ್ಟುಕೊಂಡ್ರೆ ದೇವರ ಸತ್ಯಗಳನ್ನ ನಾವು ಗ್ರಹಿಸಿಕೊಳ್ತೇವೆ. ಕರ್ತನ ಚಿತ್ತವಾದರೆ ಪ್ರಯಾಣದ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡೋಣ. ಈ ವಿಷಯಗಳನ್ನ ಮನಸ್ಸನ್ನು ಇಟ್ಟುಕೊಂಡು ಪ್ರಾರ್ಥಿಸುತ್ತಾ ಕರ್ತನ ಮುಂದೆ ಶ್ರೇಷ್ಠವಾದಂತಹ ಪ್ರವಕ್ತನೆ ಪ್ರಾಮಾಣಿಕತೆ ಉಳ್ಳವರಾಗಿ ನಾವು ಆ ರೀತಿ ಜೀವಿಸಲಿಕ್ಕೆ ದೇವರ ಸಹಾಯ ಮಾಡಲಿ. ಕೊಟ್ಟಂತ ಸಮಯಕ್ಕಾಗಿ ದೇವರ ಸೇವೆಗಾಗಿ ವಂದನೆಗಳು ತಿಳಿಸುತ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ.